ಹಲೋ, ಹಾ ಹೇಳಿ. ಎಷ್ಟು ಸಾರಿ ಫೋನ್ ಮಾಡ್ತೀರಾ? ನಿಮ್ ಕೆಲ್ಸ ಆಗ್ಬೇಕಂದ್ರೆ ಅವ್ರು ಒಳ್ಳೆ ಮೂಡಲ್ಲಿ ಇರ್ಬೇಕು. 3 ದಿನದಿಂದ CIB ಮೀಟಿಂಗ್ ಅಲ್ಲಿ ಅವ್ರ ಮೂಡ್ ಬ್ಯಾಕ್ ಗ್ರೌಂಡ್ ಹೋಗಿದೆ. ಇಶ್ಯೂ ಏನು ಇಲ್ದೇನೆ ಎಲ್ಲ ಗ್ರೌಂಡಿಗೆ ಬಂದಿದೆ. ನೋಡಿ, ನೀವು ಹೀಗೆ ಮಾಡ್ತಿದ್ರೆ ನಾನನ್ ಸಹನೆ ಕಳ್ಕೊಂಡು ಕನ್ನಡದಲ್ಲಿರೋ ಒಳ್ಳೆ ಮಾತುಗಳೆಲ್ಲ ಬ್ಯಾಕ್ ಗ್ರೌಂಡ್ ಹೋಗ್ಬಿಡುತ್ತೆ, ಬಂಡೆಗಳು ಫೋರ್ ಗ್ರೌಂಡ್ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ನನ್ನ ಹೀಗೆ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋಕ್ ಬಿಡಿ. ಇಡ್ತೀನಿ, ಸಾರ್ ಬೇರೆ ಬರ್ತಾ ಇದ್ದಾರೆ. ಏನು ಸೀರಿಯಸ್ ಆಗಿದಾರಲ್ವಾ? ಕೆಲ್ಸ ಆಗಿರೋ ತರ ಇದೆ. ಸಾರ್, ಮಕ್ಕಳ ಪಠ್ಯ ಪುಸ್ತಕಕ್ಕೆ ಕತೆ ಇನ್ನೂ ಫೈನಲ್ ಆಗಿಲ್ವಾ ಸಾರ್? ಏನಯ್ಯ ಫೈನಲ್ ಆಗೋದು? ಮಕ್ಕಳ ಸ್ಕೂಲ್ ಪುಸ್ತಕಕ್ಕೋಸ್ಕರ ಒಂದು ಒಳ್ಳೆ ಕತೆ ಹುಡುಕ್ತಿದ್ರೆ ಎಲ್ಲ ಸುಳ್ಳು ಕತೆಗಳು, ಕೆಟ್ಟ ಕತೆಗಳೇ. ತಲೆ ತಿರುಗೋಗ್ತಿದೆ ಟೆನ್ಷನ್ ಇಂದ. ಅಂದ್ರೆ ಇವತ್ತೇ ಫೈನಲ್ ಮಾಡ್ಬೇಕು ಅಂತ? ಹಾ, ನೆನ್ಪಿದೆ. ನನ್ನ ಅಧಿಕಾರ ಅಂತಿಮ ಹಂತದಲ್ಲಿ ದಶಕ ಕಾಲ ನೆನ್ಪಿರೋ ಹಾಗೆ ಮಕ್ಕಳಿಗೆ ಒಂದು ಒಳ್ಳೆ ಕತೆ ಕೊಡೋಣ ಅನ್ಕೊಂಡೆ. ಕನಿಷ್ಠ ಪಕ್ಷ ಒಂದು ಕತೆನೂ ಇಲ್ವಾ? ಚೆನ್ನಾಗಿರೋ ಕತೆಯನ್ನು CIB ಮೀಟಿಂಗ್ ಅಲ್ಲೇ ಹೋಗ್ಬಿಡುತ್ತೆ. ಆದ್ರೆ ನಂಗೆ ಬೇಕಿರೋದು ಒಳ್ಳೆ ಕತೆ ಅಲ್ವಾ ಅಯ್ಯ, ದೊಡ್ಡ ಕತೆ, ಅದ್ಭುತವಾದ ಕತೆ, ಒಂದೇ ಒಂದು ಕತೆ. ಸಾರ್, ಹೋಗ್ಲಿ, ನಮ್ ದೇಶದಲ್ಲಿ ಬರಹಗಾರರನ್ನ ಕತೆಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಸಾಕಿ ಬೇರೆ ದೇಶದ ಬರಹಗಾರರನ್ನ ಕತೆಗಳನ್ನ ಫೋರ್ ಗ್ರೌಂಡ್ಗೆ ತರನ್ವಾ? ಏಕೆ, ನಮ್ ದೇಶದಲ್ಲಿ ಕತೆ ಇಲ್ವಾ? ನೀನೇನೋ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ. ಬೇರೆ ದೇಶದ ಪ್ರಜೆಗಳು ಹೆಮ್ಮೆ ಪಡುವಂತ ಒಂದು ಕತೆನೂ ಇಲ್ವಾ? ಒಂದು ಕತೆ, ನಮ್ಮ ದೇಶದ ಕತೆ, ನಮ್ ಕತೆ. ಮತ್ತೆ ಬಂದ್ರ? ರಿಜೆಕ್ಟ್ ಮಾಡಿ ಮಾಡಿ ನನಗೆ ಬೇಜಾರಾಗ್ತಿದೆ. ರಿಕ್ವೆಸ್ಟ್ ಮಾಡಿ ಮಾಡಿ ನಿಂಗ್ ಬೇಜಾರಾಗಿಲ್ವಾ? ಒಮ್ಮೆ ನಾನು ಹೇಳೋ ಕತೆನ ಕೇಳಿ ಸರ್, ಆಗ ನಿಮ್ಗೆ ರಿಜೆಕ್ಟ್ ಮಾಡೋಂತ ಅಗತ್ಯ ಇರೋದಿಲ್ಲ. ನನಗೆ ರಿಕ್ವೆಸ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಹೌದು ಸರ್, ಒಂದ್ಸತಿ ಕೇಳಿದ್ರೆ ಸರಿ ಹೋಗುತ್ತಲ್ವಾ ಸರ್? ಏನಮ್ಮ ಕೇಳೋದು? ಅವನ್ ಯಾರು ಗೊತ್ತಾ ನಿಂಗೆ? ಮಾಜಿ ನಕ್ಸಲೈಟ್ ಅವನು. ಏನ್ ಕತೆ ಹೇಳ್ತಾನೆ? ಮಕ್ಕಳಿಗೆ ರಜಾ ಇಲ್ಲ ಅಂದ್ರೆ ಸ್ಕೂಲಲ್ಲಿ ಬಾಂಬ್ ಹೇಗ್ ಇಡ್ಬೇಕು, ಸಮಾಜದಲ್ಲಿ ಮಾರಣಾಯುಧ ಹಿಡ್ಕೊಂಡು ಹೆಂಗ್ ಓಡಾಡ್ಬೇಕು, ಇದನ್ನೇ ಹೇಳ್ತಾನೆ. ಇನ್ನೇನ್ ಹೇಳ್ತಾನೆ? ಚೆನ್ನಾಗಿ ಹೇಳಿದ್ರಿ ಸರ್. ಕಾಡಲ್ಲಿ ತಿರ್ಗಾಡೋದ್ನಲ್ಲ, ಖಂಡಿತವಾಗಿ ಯಾವ್ದೋ ಕಾಡಿನ ಕತೆ ಹೇಳ್ತಾನೆ. ನಕ್ಸಲೈಟ್ಗಳು ಅಂದ ಕೂಡಲೇ ನಿಮ್ಗೆ ನೆನ್ಪಾರೋ ಅಂತದ್ದು ಬಾಂಬು, ಗನ್ನೇ ಸರ್. ಆದ್ರೆ ನಾವು ಅದನ್ನ ಜನರಿಗೋಸ್ಕರ ಹೋರಾಟ ಮಾಡೋದಕ್ಕೆ ಹಿಡಿದಿದ್ದು. ಆದ್ರೆ ಎಲ್ರು ಹೋರಾಟನ ಪಕ್ಕದಲ್ಲಿಟ್ಟು ಬಾಂಬ್ಗಳು, ಗನ್ಗಳನ್ನೇ ನೆನ್ಪಿಟ್ಕೊಂಡ್ಬಿಟ್ರು. ಸೆಕ್ರೆಟರಿ ಹೇಳ್ದಾಗೆ ನಾನು ಹೇಳೋದು ಕಾಡಿನ ಕತೆನೇ ಸರ್. ಆದ್ರೆ ಇದು ಕಾಡಿನ ಕತೆ ಅಲ್ಲ, ಒಬ್ಬ ವೀರನ ಕತೆ. ಕಾಡಿನ ಮರಗಳನ್ನ ಸರಿಸಿ ಅದರಿಂದ ಬರ್ತಾರಂತ ಬೆಳಕಿನ ತೇಜಸ್ಸಿನಿಂದ ಪ್ರಳಯ ತಾಂಡವನ ಮಾಡ್ತಾ ಮಾನವೀಯತೆನ ಇಲ್ದೆ ಕ್ರೂರವಾಗಿ ನಡ್ಕೋತಿರೋ ಅಂತ ಮೃಗಗಳ ಹೃದಯನ ಸೀಳಿ ಚೆಂಡಾಡಿದ ಒಬ್ಬ ಯೋಧನ ಕತೆ. ಆ ಯೋಧನ ಹೆಸರೇ ನಲ್ಲಮಲ. ನಲ್ಲಮಲ ಕತೆನಾ? ಈ ಕತೆ ಬಗ್ಗೆ ಕತೆಯಾಗಿ ಕೇಳಿದ್ದೀನಿ. ಆ ಕತೆ ನಿಮಗೆ ಗೊತ್ತಾ?
मर गया साला, मरा नहीं, बच गया साला। ಎದೆ ಬಡಿತಾ ಇದೆ ತಾತ. ಉಸಿರು ಹೇಳ್ಕೊಂಡೆ ಅಂದ್ರೆ ಪ್ರಾಣಕ್ಕಿರೋಂಥ ಸಮಸ್ಯೆ ಏನಿಲ್ಲ ದೊರೆ. ಬಿಡ್ಬೇಡ ದೊರೆ, ಸ್ವಲ್ಪ ತಡ್ಕೋ. ಏನಾಗಲ್ಲ ಸರ್, ಆಗೋಯ್ತು, ನೋವು ಕಡಿಮೆ ಆಗುತ್ತೆ. ನೀವು ಅದನ್ನೆಲ್ಲ ನಾನು ಹೇಳ್ತೇನೆ, ಮೊದಲು ನೀವು ವಿಶ್ರಾಂತಿ ತಗೊಳ್ಳಿದೊರೆ.